ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಶಿವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಶುಭವನ್ನು ಹೇಳ್ತಾ, ಇಂದು ಶಿವರಾತ್ರಿ ಶಿವನಿಗೆ ಅರ್ಪಿತವಾದಂಥ ದಿನ. ಅವನು ಪಾರ್ವತಿಗೆ ಅರ್ಧಾಂಗಿ ಸ್ಥಾನವನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ % ಅಂತ ಅವನು ಕೊಟ್ಟು ಅರ್ಧನಾರೀಶ್ವರನಾಗಿದ್ದಾನೆ. ಅವನ ಈ ಒಂದು ದಿನ ಪೂಜೆ ಅವನಿಗೆ ಏನು, ಅವನು ಬೋಳಾ ಶಂಕರ, ಅವನು ಯಾವುದಕ್ಕೂ ಅವನು ಆಸೆ ಪಡಲ್ಲ. ಭಕ್ತರ ಆಸೆ ಏನಿದೆ ಅದು ಭಕ್ತಿಯಿಂದ ನೀನು ಕೇಳಿದ್ರೆ ಸಾಕು. ಬೋಳಾ ಶಂಕರ ಅಂತ ಅವನಿಗೆ ಹೆಸರೇ ಇದೆ. ಅಂದರೆ ಬೋಳೆನಾಥ ಅವನು. ಅಂದರೆ ಯಾರು ಭಕ್ತಿಯಿಂದ ಅವನನ್ನು ಪೂಜಿಸ್ತಾರೋ ಅವನಿಗೇನೂ ಕೇಳಲ್ಲ. ಅವನು ಭಕ್ತಿನ ಸಮರ್ಪಿಸಿದರೆ ಸಾಕು. ಅವನಿಗೆ ತನ್ನ ಎಲ್ಲ ಒಂದು ಇದನ್ನು ದಾನ ಮಾಡೋ ಒಂದು ನಿಜ ಹೇಳಬೇಕಂದ್ರೆ ರಾವಣನಿಗೆ ತನ್ನ ಆತ್ಮಲಿಂಗವನ್ನೇ ಕೊಟ್ಟಂಥ ಪರಶಿವ ಅವನು. ಅಂದರೆ ಏನು ಭಕ್ತಿಯಿಂದ ಕೇಳ್ತೀವೋ ಅದನ್ನು ಅವನು ದಾನವಾಗಿ ಕೊಟ್ಬಿಡ್ತಾನೆ, ಯಾವುದೇ ಒಂದು ಇದಿಲ್ಲದೆ, ಮಿತಿ ಇಲ್ಲದೆ. ಅಷ್ಟೇ ಅಲ್ಲದೆ ಅವನಿಗೆ ಬಿಲ್ವಪತ್ರೆನ ಅರ್ಪಿಸಿದರೆ ಸಾಕು. 3 ದಳದ ಬಿಲ್ವಪತ್ರೆನ ಅರ್ಪಿಸಿದರೆ ಸಾಕು, ಅವನು ಸಂತೃಪ್ತನಾಗ್ತಾನೆ. ಒಂದು ಬಾರಿ ಒಂದು ಭಿಕ್ಷುಕಿ ಏನೂ ಇಲ್ದಲೇ ಹೋಗ್ತಾ ಇರ್ತಾಳೆ. ಯಾರೂ ಊಟ ಹಾಕಲ್ಲ. ಅವತ್ತು ಶಿವರಾತ್ರಿ ಉಪವಾಸ ಇರುತ್ತೆ. ಇವತ್ತು ಶಿವರಾತ್ರಿ ಉಪವಾಸ ಯಾರೂ ಇದು ಮಾಡಲ್ಲ. ಅವಳಿಗೆ ಉಪವಾಸ ಅನ್ನೋದ್ರ ಕಾರಣದಿಂದ ಯಾರೂ ಊಟ ಹಾಕೋದಿಲ್ಲ. ಹಾಗಾಗಿ ಅವಳು ಏನು ಮಾಡ್ತಾಳೆ, ತುಂಬ ಬೇಜಾರಾಗುತ್ತೆ ಅವಳಿಗೆ. ಆಗ ಅವಳು ಯಾರೋ ಒಂದು ಬಿಲ್ವಪತ್ರೆನ ಕೊಡ್ತಾಳೆ ಅವಳ ಕೈಗೆ. ಪ್ರಸಾದ ತೊಗೊಂಡು ದೇವಸ್ಥಾನದ ಮುಂದೆ ಪ್ರಸಾದನ ಕೊಡ್ತಾರೆ. ಬಿಲ್ವಪತ್ರೆನ ಇಟ್ಕೊಂಡು ಇದೇನು ಮಾಡಲಿ, ಇದೇನಕ್ಕೆ ಅಂದ್ಬಿಟ್ಟು ಎಸ್ಬಿಡ್ತಾಳೆ. ಎಸ್ತಂಥ ಸಂದರ್ಭದಲ್ಲಿ ಅವಳು ಒಂದು ಶಿವಲಿಂಗನ ಒಂದು ಇದಿರುತ್ತೆ, ಮೂರ್ತಿ ಇರುತ್ತೆ, ಅಲ್ಲಿ ಹೋಗಿ ಆ ಬಿಲ್ವಪತ್ರೆ ಬೀಳುತ್ತೆ. ಅಷ್ಟಕ್ಕೆ ಆ ಶಿವನು ಪ್ರಸನ್ನನಾಗಿ ಅವಳಿಗೆ ಮುಂದಿನ ಜನ್ಮದಲ್ಲಿ ಅವಳಿಗೆ ಒಳ್ಳೆಯ ರಾಜ್ಯ ಭೋಗಗಳನ್ನು ಕೊಡ್ತಾನೆ. ಹಾಗೆ ಅನೇಕ ಕಥೆಗಳಿದ್ದಾವೆ. ಹಾಗೆ ಬೇಡ್ರ ಕಣ್ಣಪ್ಪ ಅಂತ ನಾವು ನೋಡಿರ್ಬೋದು. ಅವನು ಸಹ ಬೇಟೆಗಾರ. ಅವನು ಪ್ರಾಣಿ ಹಿಂಸೆಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆದರೆ ಒಂದು ಬಾರಿ ಶಿವರಾತ್ರಿ ಅವನು ಕಾಡಲ್ಲಿ ಹೋಗಿ ತಪ್ಪಿಸ್ಕೊಂಡಾಗ ಏನು ಮಾಡೋದು, ಕಾಡು ಪ್ರಾಣಿಗಳ ಭಯದಿಂದ ಒಂದು ಮರದ ಮೇಲೆ ಹತ್ಕೊಂಡು ಕೂತ್ಕೊಳ್ತಾನೆ. ಕೂತ್ಕೊಂಡಾಗ ಅದು ಯಾವ ಮರ ಅಂತಲೂ ಅವನಿಗೆ ಗೊತ್ತಿರಲ್ಲ. ಆ ಒಂದು ಬೇಜಾರಾಗಿ ಅಕಸ್ಮಾತ್ ಏನಾದರೂ ಕಾಡು ಪ್ರಾಣಿಗಳು ಬಂದು ನನ್ನನ್ನು ತಿನ್ಬಿಡ್ತವೆ ಅಂತ ಹೇಳ್ಬಿಟ್ಟು ಭಯದಿಂದ ಅವನು ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಾನೆ. ಜಾಗರಣೆ ಮಾಡ್ತಾ ಆ ಗಿಡದಲ್ಲಿದ್ದಂಥ ಒಂದೊಂದೇ ಎಲೆನ ಕಿತ್ತು ಹಾಕ್ತಾ ಇರ್ತಾನೆ. ಕಿತ್ತು ಹಾಕ್ತಂಥ ಸಂದರ್ಭದಲ್ಲಿ ಕೆಳಗಡೆನೇ ಒಂದು ಶಿವನ ಮೂರ್ತಿ ಇರುತ್ತೆ. ಅದಕ್ಕೆ ಅದು ಬೀಳ್ತಾ ಇರುತ್ತೆ. ಅದು ಶಿವನಿಗೆ ಸಮರ್ಪಿತ ಆಗ್ತಾ ಇರುತ್ತೆ. ಆಗ ಅವನಿಗೆ ಭಗವಂತ ಶಿವನು ಅವನಿಗೆ ಸಂತೃಪ್ತನಾಗಿ ಅವನಿಗೆಲ್ಲ ಸಕಲೇಶ್ವರಿಯನ್ನು ಕೊಟ್ಟು ಕಾಪಾಡ್ತಾನೆ. ಈ ಶಿವರಾತ್ರಿಯಂದು ಯಾರೇ ಆಗಲಿ ಭಕ್ತಿಯಿಂದ ಅವನಿಗೆ ಪೂಜೆ ಸಲ್ಲಿಸಿ ಕ್ಷೀರಾಭಿಷೇಕ ಮಾಡಿದ್ರೆ ಸಾಕು. ಅವನು ಅಲಂಕಾರ ಪ್ರಿಯನಲ್ಲ. ಅವನು ಬೋಳಾ ಶಂಕರ, ಭಸ್ಮ ಭಯಂಕರ. ಅವನು ರುದ್ರ ತಾಂಡವನ ಆಡುವಂಥ ಒಬ್ಬ. ಇದು ಯಾರು ಭಕ್ತರು ಯಾರು ಏನೇ ಕೇಳಿದ್ರು ಅವನಿಗೆ ಭಕ್ತಿಯಿಂದ ಕೇಳಿದಾಗ ಭಕ್ತಿಯಿಂದ ಅವರಿಗೆ ಕೊಟ್ಬಿಡ್ತಾನೆ. ಅಂಥ ಬೋಳೆನಾಥ ಇವತ್ತು ಶಿವರಾತ್ರಿ ದಿವಸ ನಾವೆಲ್ಲರೂ ಅವನನ್ನು ಪೂಜೆ ಮಾಡೋಣ. ಅವನಿಗೆ ಕ್ಷೀರಾಭಿಷೇಕ ಅಂದರೆ ಸಾಕು, ಅವನು ಅಷ್ಟು ನಮಗೆ ಸಂತೃಪ್ತನಾಗ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆ ಒಂದು ಹಾಡನ್ನು ಹೇಳ್ತೇನೆ. ಬಿಲ್ವಪತ್ತರೆಯಾಗಬೇಕಮ್ಮ ಈ ಶಿವನ ಪೂಜೆಗೆ, ಬಿಲ್ವಪತ್ತರೆಯಾಗಬೇಕಮ್ಮ. ಬಿಲ್ವಪತ್ತರೆಯಾಗಬೇಕಮ್ಮ ಈ ಶಿವನ ಪೂಜೆಗೆ, ಬಿಲ್ವಪತ್ತರೆಯಾಗಬೇಕಮ್ಮ. ಬಿಲ್ವಪತ್ತರೆಯಾಗಬೇಕು ಮಲ್ಲಿಕಾರ್ಜುನ ಪೂಜೆಗೀಗ, ಬಿಲ್ವಪತ್ತರೆಯಾಗಬೇಕು ಮಲ್ಲಿಕಾರ್ಜುನ ಪೂಜೆಗೀಗ. ಅಲ್ಲಿ ನೋಡಲು ಸಲ್ಲ ಶಿವನ ಮೆಲ್ಲನೆ ಒಲಿಸಬೇಕು, ಬಿಲ್ವಪತ್ತರೆಯಾಗಬೇಕಮ್ಮ ಈ ಶಿವನ ಪೂಜೆಗೆ, ಬಿಲ್ವಪತ್ತರೆಯಾಗಬೇಕಮ್ಮ. 3 ದಳದ ಬಿಲ್ವಪತ್ತರೆಯ ಅದನ್ನೆತ್ತಿ ನೋಡಲು ಬೆಳಕು ತೋರ್ಪುದು ಸುತ್ತಮುತ್ತಲು. 3 ದಳದ ಬಿಲ್ವಪತ್ತರೆಯ ಅದನ್ನೆತ್ತಿ ನೋಡಲು ಬೆಳಕು ತೋರ್ಪುದು ಸುತ್ತಮುತ್ತಲು.
ಸ್ವಸ್ಥ ಚಿತ್ತನಾಗಿ ಕತ್ತಲೆ ಕತ್ತಲೆ ತಾನೆನಿಸಿಕೊಂಡು ಸ್ವಸ್ಥ ಚಿತ್ತನಾಗಿ ಕತ್ತಲೆ ಕತ್ತಲೆ ತಾನೆನಿಸಿಕೊಂಡು ಮೃತ್ಯುಲೋಕದಿ ಪುಟ್ಟಿ ತಂದು ನಿತ್ಯ ನಿರ್ಮಲನಾಗಬೇಕು ಬಿಲ್ವ ಪತ್ತರೆಯಾಗಬೇಕಮ್ಮ. ಈ ಶಿವನ ಪೂಜೆಗೆ ಬಿಲ್ವ ಪತ್ತರೆಯಾಗಬೇಕಮ್ಮ. ಧರೆಯ ಭೋಗವ ಬಯಸಬೇಡಮ್ಮ, ನೀ ನಡೆವ ದಾರಿಲಿ ಗುರುವಿನಾಜ್ಞೆಳು ಭಜನೆ ಮಾಡಮ್ಮ. ಧರೆಯ ಭೋಗವ ಬಯಸಬೇಡಮ್ಮ, ನೀ ನಡೆವ ದಾರಿಲಿ ಗುರುವಿನಾಜ್ಞೆಳು ಭಜನೆ ಮಾಡಮ್ಮ. ಮೂರು ಕಣ್ಣ ಮೂರ್ತಿ ಶಿವನ ಚಾರಚರಣವನ್ನೇ ಪಿಡಿದು ಮೂರು ಕಣ್ಣ ಮೂರ್ತಿ ಶಿವನ ಚಾರಚರಣವನ್ನೇ ಪಿಡಿದು ಘೋರತರದ ಪಾಶದಿಂದ ಪಾರು ಮಾಡೋ ಎಂದು ಕೇಳುವೆ ಬಿಲ್ವ ಪತ್ತರೆಯಾಗಬೇಕಮ್ಮ. ಈ ಶಿವನ ಪೂಜೆಗೆ ಬಿಲ್ವ ಪತ್ತರೆಯಾಗಬೇಕಮ್ಮ. ಬ್ರಹ್ಮ ವಿಷ್ಣು ಶಿವನ ರೂಪವು ಈ ಬಿಲ್ವ ಪತ್ತರೆ ಶಿವನಿಗೊಬ್ಬನಿಗೆಂದೇ ಅರ್ಪಿತವು. ಬ್ರಹ್ಮ ವಿಷ್ಣು ಶಿವನ ರೂಪವು ಈ ಬಿಲ್ವ ಪತ್ತರೆ ಶಿವನಿಗೊಬ್ಬನಿಗೆಂದೇ ಅರ್ಪಿತವು. ಸೋಮವಾರಕ್ಕೊಮ್ಮೆ ಬಂದು ಬಿಲ್ವ ಪತ್ರೆ ಏರಿಸಿದರೆ ಸೋಮವಾರಕ್ಕೊಮ್ಮೆ ಬಂದು ಬಿಲ್ವ ಪತ್ತರೆ ಏರಿಸಿದರೆ ಶಿವನ ಪಥವು ಸಿಗುವುದೆಂಬುದು ಸತ್ಯ ಸತ್ಯ ಸತ್ಯವೆಂಬುದು ಬಿಲ್ವ ಪತ್ತರೆಯಾಗಬೇಕಮ್ಮ. ಈ ಶಿವನ ಪೂಜೆಗೆ ಬಿಲ್ವ ಪತ್ತರೆಯಾಗಬೇಕಮ್ಮ. ಮರದ ಮೇಲೆ ಬೇಡ ಕುಳಿತಿದ್ದ ಅಜ್ಞಾನದಿಂದಲೇ ಶಿವನಿಗೊಂದು ಬಿಲ್ವ ಏರಿಸಿದ. ಮರದ ಮೇಲೆ ಬೇಡ ಕುಳಿತಿದ್ದ ಅಜ್ಞಾನದಿಂದಲೇ ಶಿವನಿಗೊಬ್ಬ ಬಿಲ್ವ ಏರಿಸಿದ. ಅದರ ಫಲದಿಂ ಪಾಪದಿಂದ ಮುಕ್ತನಾಗಿ ಮುಂದೆ ಜನ್ಮದಿ ಅದರ ಫಲದಿಂ ಪಾಪದಿಂದ ಮುಕ್ತನಾಗಿ ಮುಂದೆ ಜನ್ಮದಿ ರಾಜನಾಗಿ ಭೋಗ್ಯ ಭಾಗ್ಯ ಸೌಖ್ಯವನ್ನು ಪಡೆದುಕೊಂಡು ಬಿಲ್ವ ಪತ್ತರೆಯಾಗಬೇಕಮ್ಮ. ಈ ಶಿವನ ಪೂಜೆಗೆ ಬಿಲ್ವ ಪತ್ತರೆಯಾಗಬೇಕಮ್ಮ.